ಸಂಹಾರದತ್ತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದೀಗ ಗಮನ ಹರಿಸಿದ್ದಾರೆ. ಕಣ್ಣೂರಿನ ಮಡಕಾಯಿ ಭಗವತಿ ದೇವಸ್ಥಾನಕ್ಕೆ ದರ್ಶನ್ ಭೇಟಿ ನೀಡಿದ್ದಾರೆ. ಭಗವತಿ ದೇವಿ ಸನ್ನಿಧಿಯಲ್ಲಿ ನಟ ದರ್ಶನ್ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ದರ್ಶನ್ ಕುಟುಂಬದಿಂದ ಭಗವತಿಗೆ ಶತ್ರು ಸಂಹಾರ ಪೂಜೆಯನ್ನ ಮಾಡಲಾಗ್ತಾ ಇದೆ. ಪೂಜೆಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್ ಕೂಡ ಭಾಗಿಯಾಗಿದ್ದಾರೆ. ಭಗವತಿ ದೇವಸ್ಥಾನ ಇದೆಯಲ್ಲ, ಇದು ಶತ್ರು ಸಂಹಾರಕ್ಕೆ ಪ್ರಸಿದ್ಧವಾಗಿರುವಂಥ ದೇವಸ್ಥಾನ. ಇಲ್ಲಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿದ್ರೆ ಶತ್ರು ಸಂಹಾರಕ್ಕೆ ಶುಭ ಫಲ ಸಿಗುತ್ತೆ ಅನ್ನುವ ಪ್ರತೀತಿ ಇದೆ. ಅಸುರ ಕ್ರಿಯೆ ಮೂಲಕ ಶತ್ರು ಸಂಹಾರಕ್ಕೆ ನಿಂತಂಥ ದರ್ಶನ್, ಸಾಕಷ್ಟು ಕುತೂಹಲವನ್ನು ಕೆರಳಿಸಿದ ನಟ ದರ್ಶನ್ ನಡೆ. ದರ್ಶನ್ಗೆ ದುಶ್ಮನ್ಗಳಿದ್ದಾರಾ? ಯಾಕೆಂದರೆ ಶತ್ರು ಸಂಹಾರಕ್ಕೆ ನಿಂತಂಥ ದರ್ಶನ್ ಇವತ್ತು ಭಗವತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಶತ್ರು ಸಂಹಾರ ಯಾಗವನ್ನು ಮಾಡಿಸಿದ್ದಾರೆ. ಇದರ ಹಿಂದೆ ಸಾಕಷ್ಟು ಕುತೂಹಲ ಕೂಡ ಕೆರಳಿಸ್ತಾ ಇದೆ. ನೋಡಿ, ಇವತ್ತು ಪೂಜೆಯಲ್ಲಿ ಭಾಗಿಯಾಗಿದ್ದರು. ಭಾಗಿಯಾದಂಥ ಸಂದರ್ಭದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಇದ್ದರು, ಪುತ್ರ ವಿನೇಶ್ ಇದ್ದರು, ಹಾಗೆ ನಟ ಧನ್ವೀರ್ ಕೂಡ ಇದ್ದರು. ದರ್ಶನ್ ಜೈಲಿನಿಂದ ಬಿಡುಗಡೆ ಆದಾಗಿನಿಂದಲೂ ಕೂಡ ಜೊತೆಯಲ್ಲೇ ಇರುವಂಥ ಧನ್ವೀರ್ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಅನೇಕ ಬಾರಿ ಭೇಟಿ ಕೊಟ್ಟು ಬಂದಿದ್ದರು ನಟ ಧನ್ವೀರ್. ಇವತ್ತು ಶತ್ರು ಸಂಹಾರ ಯಾಗಕ್ಕೆ ತೆರಳಿದ್ದಂಥ ಕುಟುಂಬದ ಜೊತೆಯಲ್ಲೂ ಕೂಡ ನಟ ಧನ್ವೀರ್ ತೆರಳಿದ್ರು. ಬಹಳ ಕುತೂಹಲ ಕೆರಳಿಸ್ತಾ ಇದೆ ನಟ ದರ್ಶನ್ ಅವರ ಈ ಒಂದು ನಡೆಯಿಂದಾಗಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಜೈಲಾಯ್ತು, ಜೈಲಾದ್ಮೇಲೆ ಬೇಲು, ಇದೀಗ ಸಿನಿಮಾ ಶೂಟಿಂಗ್ ಎಲ್ಲ ಪ್ರಾರಂಭ ಆಗ್ತಾ ಇದೆ. ಇದ್ರ ನಡುವೆ ಈಗ ಶತ್ರು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ತಲೆ ಕೆಡಿಸ್ಕೊಂಡಿದ್ದಾರಾ? ಈ ದೇವಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರೋ ಹಿಂದಿನ ಉದ್ದೇಶ ಏನಿರಬಹುದು? ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಹೌದು ಸ್ಮಿತಾ, ಮಾಣಿಂಕಾವು ಅನ್ನುವಂಥದ್ದು ಬಹಳಷ್ಟು ಪ್ರಸಿದ್ಧ ಮತ್ತು ಪುರಾತನವಾದಂಥ ಕ್ಷೇತ್ರ. ಅಂದರೆ ಕೇರಳದ ಕಣ್ಣೂರಿನಲ್ಲಿರುವಂಥ ಮಾಣಿಂಕಾವು ಭಗವತಿ ಕ್ಷೇತ್ರ ಅನ್ನುವಂಥದ್ದು ಬಹಳಷ್ಟು ಪ್ರಸಿದ್ಧಿಯಾದಂಥ ದೇವಸ್ಥಾನ. ಶತ್ರು ಸಂಹಾರ ಪೂಜೆ ಅನ್ನುವಂಥದ್ದು ಇಲ್ಲಿನ ವಿಶೇಷತೆ. ಸಾವಿರಾರು ಮಂದಿ ಭೇಟಿ ನೀಡ್ತಾರೆ. ಅದರಲ್ಲೂ ಕೂಡ ಮಂಗಳೂರು ಮತ್ತು ಕೇರಳ ಭಾಗದವರು ಹೋಗಿ ಅಲ್ಲಿ ವಿಶೇಷವಾದಂಥ ಪೂಜೆಯನ್ನು ನೆರವೇರಿಸಿರುವಂಥದ್ದು. ಮತ್ತು ಜೊತೆಗೆ ಇಲ್ಲಿ ಅಸುರ ಕ್ರಿಯೆ ಮೂಲಕ ಪೂಜೆ ನಡೆಸುವುದು ಇಲ್ಲಿನ ವಿಶೇಷ ಆಗಿರುವಂಥದ್ದು. ಸದ್ಯ ನಟ ದರ್ಶನ್ ಕೂಡ ಇಲ್ಲಿಗೆ ಭೇಟಿ ನೀಡಿ, ಅಂದರೆ ಭಗವತಿ ಕ್ಷೇತ್ರಕ್ಕೆ ಭೇಟಿ ನೀಡಿ ವಿಶೇಷವಾದಂತಹ ಪೂಜೆಯನ್ನು ಕೂಡ ಸಲ್ಲಿಸಿರುವಂಥದ್ದು. ಒಂದು ಮಾಹಿತಿಯ ಪ್ರಕಾರವಾಗಿ ಶತ್ರು ಸಂಹಾರ ಪೂಜೆಯನ್ನು ಕೂಡ ಅಲ್ಲಿ ನೆರವೇರಿಸಿದ್ದಾರೆ ಅನ್ನುವಂಥದ್ದನ್ನು ಹೇಳಲಾಗ್ತಿದೆ. ಏನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀತ್, ನಟ ಧನ್ವೀರ್ ಜೊತೆಗೆ ಒಂದಷ್ಟು ಜನ ಸ್ನೇಹಿತರು ಒಳಗೊಂಡು ಆ ಒಂದು ಕ್ಷೇತ್ರಕ್ಕೆ ಹೋಗಿರುವಂಥದ್ದು. ಕ್ಷೇತ್ರದಲ್ಲಿ ವಿಶೇಷ ಪೂಜೆಯನ್ನು ಕೂಡ ಮಾಡಿರುವಂಥದ್ದು. ಶತ್ರು ಸಂಹಾರ ಪೂಜೆ ಅನ್ನುವಂಥದ್ದು ಅಲ್ಲಿನ ವಿಶೇಷತೆ. ಎಲ್ಲ ಅಲ್ಲಿಗೆ ಹೋದವರು ಪ್ರಮುಖವಾಗಿ ಮಾಡಿಸುವುದೇ ಇದೇ ಪೂಜೆಯನ್ನು. ಪ್ರಮುಖವಾಗಿ ಈ ಪೂಜೆ ಮಾಡಿಸಬೇಕಾದ್ರೆ ಕೆಲವೊಂದು ಉದ್ದೇಶಗಳನ್ನು ಇಟ್ಕೊಂಡು ಆ ಪೂಜೆ ಮಾಡುವಂಥದ್ದು. ಅಂದರೆ ಶತ್ರುಗಳ ನಾಶಕ್ಕಾಗಿ, ಪದೇ ಪದೇ ಏನಾದರೂ ಏನು ಸಮಸ್ಯೆ ಆದರೆ ಮತ್ತು ಒಂದಷ್ಟು ವಾದ ವಿವಾದಗಳ ಪರಿಹಾರಕ್ಕಾಗಿ, ಈ ರೀತಿಯಾಗಿ ತಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಆ ಒಂದು ಪೂಜೆಯನ್ನು ಕೂಡ ಮಾಡಿಸ್ತಾ ಇರುವಂಥದ್ದು. ಹೀಗಾಗಿ ದರ್ಶನ್ ಕೂಡ ಹೋಗಿ ಅದೇ ಶತ್ರು ಸಂಹಾರ ಪೂಜೆ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇಲ್ಲಿ ಪೂಜೆ ಕೂಡ ಬಹಳಷ್ಟು ವಿಶೇಷವಾಗಿ ಇರುವಂಥದ್ದು. ಅಂದರೆ ಅಸುರ ಕ್ರಿಯೆ ಮೂಲಕ
ಮೂಲಕ ಪೂಜೆ ಮಾಡುವಂಥದ್ದು. ಜೊತೆಗೆ ಪ್ರಸಾದವು ಕೂಡ ಮಾಂಸಾಹಾರದ ಪ್ರಸಾದ ಕೂಡ ಇರುವಂಥದ್ದು. ಬೆಳಿಗ್ಗೆ 8 ಒಮ್ಮೆ ಈ ಒಂದು ಪೂಜೆ ನಡೆದರೆ ಬಳಿಕ ಅದರ ನಂತರ ಏನು ಸಂಜೆ 5 ವೇಳೆಗೆ ಈ ಒಂದು ಪೂಜೆ ಆಗುವಂಥದ್ದು. ಪೂಜೆ ಬಹಳಷ್ಟು ವಿಶೇಷವಾಗಿ ಇರುವಂಥದ್ದು. ಕರ್ನಾಟಕದ ಒಂದಷ್ಟು ರಾಜಕಾರಣಿಗಳು ಕೂಡ ಇದೇ ಪೂಜೆಯನ್ನು ನೆರವೇರಿಸಿದ್ದಾರೆ. ಈಗ ದರ್ಶನ್ ಕೂಡ ಈ ಒಂದು ಶತ್ರು ಸಂಹಾರ ಪೂಜೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ದರ್ಶನ್ ಅವರು ಬಹಳಷ್ಟು ಅಂದರೆ ಒಂದು ರೇಣುಕಾಚಾರ್ಯ ಕೊಲೆ ಪ್ರಕರಣದಲ್ಲಿ ಸಮಸ್ಯೆಯಲ್ಲಿದ್ದಾರೆ. ಹೀಗಾಗಿ ಈ ಒಂದು ಸಮಸ್ಯೆಯಿಂದ ಹೊರಬರುವುದಕ್ಕೆ ಈ ರೀತಿಯಾದಂತಹ ಏನು ಪೂಜೆ ಮಾಡಿಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಬಹಳಷ್ಟು ಕುತೂಹಲ ಕೆರಳಿಸಿರುವಂಥದ್ದು. ದರ್ಶನ್ ಶತ್ರು ಸಂಹಾರ ಪೂಜೆ ಮಾಡಿಸಿರುವಂಥದ್ದು. ಜೊತೆಗೆ ಕೇರಳದ ಮಾಡೆಂಕಾವು ಕ್ಷೇತ್ರಕ್ಕೆ ತೆರಳಿರುವಂಥದ್ದು ಕೂಡ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಸ್ಮಿತಾ, ದಿನೇಶ್ ನೋಡಿ, ಒಂದು ಕಡೆ ಪೂಜೆಯನ್ನ ಮಾಡಿಸಿದ್ದಾರೆ, ಕಾರಣ ಶತ್ರು ಸಂಹಾರಕ್ಕೆ ಅನ್ನೋ ವಿಚಾರ ಈಗ ತಿಳಿದು ಬರ್ತಾ ಇದೆ. ಯಾವಾಗ ಮಾಡಿಸಿದ್ದು ಪೂಜೆ, ಎಷ್ಟು ದಿನ ಆಗಿದೆ ಈ ಒಂದು ಪೂಜೆಯನ್ನ ಮಾಡಿಸಿ ದಿನೇಶ್? ನಾಗೇಂದ್ರ ಬಾಬು, ಒಂದು ಮಾಹಿತಿಯ ಪ್ರಕಾರ ದರ್ಶನ್ ಅವರು ಜೈಲಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಇದೇ ಕ್ಷೇತ್ರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಕೂಡ ಮಾಡಿದ್ರು. ಜೊತೆಗೆ ಏನು ಅವರು ಅಲ್ಲಿ ಹರಕೆಯನ್ನು ಕೂಡ ಹೊತ್ತಿದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಹೀಗಾಗಿ ದರ್ಶನ್ ಆ ಒಂದು ಕೊಲೆ ಕೇಸ್ನಲ್ಲಿ ಈಗ ಸದ್ಯ ಹೊರಗಿರುವಂತಹ ಸಂದರ್ಭದಲ್ಲಿ ದರ್ಶನ್ ಒಂದಷ್ಟು ಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಕಣ್ಣೂರು ಕ್ಷೇತ್ರ ಅಂದರೆ ಅವರ ಪತ್ನಿ ವಿಜಯಲಕ್ಷ್ಮಿ ಹಿಂದೆ ಹೋಗಿ ಅಲ್ಲೇ ಪೂಜೆ ಮಾಡಿಸಂತ ಕ್ಷೇತ್ರ ಏನಿದೆ ಮಾಡೆಂಕಾವು ಭಗವತಿ ಕ್ಷೇತ್ರ, ಅಲ್ಲಿಗೆ ಹೋಗಿ ಈಗ ದರ್ಶನ್ ಆ ಒಂದು ವಿಶೇಷ ಪೂಜೆಯನ್ನು ಕೂಡ ಮಾಡಿಸಿರುವಂಥದ್ದು. ಇವತ್ತು ಆ ಒಂದು ಬೆಳಗಿನ ಪೂಜೆ ಅಂದರೆ ಒಂದು ಪೂಜೆ ಬೆಳಗ್ಗೆ ಆದರೆ ಮತ್ತೊಂದು ಪೂಜೆ ಸಂಜೆ ವೇಳೆ, ಹೀಗೆ 2 ಸಲ ಆ ಒಂದು ಪೂಜೆ ನಡೆಯುತ್ತೆ. ಹೀಗಾಗಿ ದರ್ಶನ್ ಅವರು ಬೆಳಗ್ಗಿನ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅದು ಕೂಡ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೇಶ್, ನಟ ಧನ್ವೀರ್ ಜೊತೆಗೆ ಒಂದಷ್ಟು ಸ್ನೇಹಿತರು ಹೋಗಿ ಆ ಒಂದು ಪೂಜೆಯಲ್ಲಿ ಆಗಿರುವಂಥದ್ದು ಅಂತ ಹೇಳಲಾಗ್ತಿದೆ. ಈ ಒಂದು ಪೂಜೆ ಬಹಳಷ್ಟು ವಿಶೇಷವಾಗಿ ನಡೆಯುವಂತಹ ಪೂಜೆ, ಅಸುರ ಕ್ರಿಯೆಯ ಮೂಲಕ ನಡೆಯುವಂತಹ ಪೂಜೆ, ಬಹಳಷ್ಟು ಪ್ರಾಮುಖ್ಯತೆ ಇದೆ. ಶತ್ರು ಸಂಹಾರ ಪೂಜೆ ಅನ್ನುವಂಥದ್ದು ಬಹಳಷ್ಟು ಪ್ರಾಮುಖ್ಯತೆ ಇದೆ ಮತ್ತು ಪ್ರಸಿದ್ಧಿ ಆಗಿರುವಂಥದ್ದು. ಮತ್ತು ಆ ಒಂದು ಕ್ಷೇತ್ರವೇ ಮಾಡೆಂಕಾವು ಕ್ಷೇತ್ರ ಏನಿದೆ ಅದು ಕೂಡ ಬಹಳಷ್ಟು ಪ್ರಸಿದ್ಧಿ ಇರುವಂತಹ ಕ್ಷೇತ್ರ. ಬಹಳಷ್ಟು ಭಕ್ತರು ಹೋಗುವಂಥ, ಪ್ರಮುಖವಾಗಿ ಕೇರಳ ಮತ್ತು ಮಂಗಳೂರು ಭಾಗದ ಬಹಳಷ್ಟು ಭಕ್ತರು ಕೂಡ ಆ ಒಂದು ಕ್ಷೇತ್ರಕ್ಕೆ ಹೋಗಿ ಆ ಒಂದು ಪೂಜೆಯನ್ನು ಸಲ್ಲಿಸಿರುವಂಥದ್ದು. ಜೊತೆಗೆ ಒಂದಷ್ಟು ಕಷ್ಟ ಸಮಸ್ಯೆ ಇಂತಹ ಸಂದರ್ಭದಲ್ಲಿ ಆ ಒಂದು ಪೂಜೆ ನಡೆಸಿದ್ರೆ ಅದು ಪರಿಹಾರ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಹೀಗಾಗಿ ದರ್ಶನ್ ಪತ್ನಿ ಜೈಲಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಹರಕೆ ಹೊತ್ತಿದ್ರು. ಈ ಹರಕೆಯನ್ನು ದರ್ಶನ್ ಅವರು ತೀರಿಸಿದ್ರು ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ರೈಟ್, ಧನ್ಯವಾದ ದಿನೇಶ್. ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ದಿನೇಶ್ ಕೂಡ ಮಾಹಿತಿ ಕೊಡ್ತಾ ಇದ್ದ ಹಾಗೆ ದರ್ಶನ್ ಅವರು ಜೈಲಿನಲ್ಲಿದ್ದ ಸಂದರ್ಭದಲ್ಲೇನೆ ಪತ್ನಿ ವಿಜಯಲಕ್ಷ್ಮಿ ಅವರು ಈ ದೇವಸ್ಥಾನಕ್ಕೆ ಒಂದು ಬಾರಿ ಹೋಗಿದ್ರು, ಹರಕೆ ಕಟ್ಕೊಂಡು ಬಂದಿದ್ರಂತೆ. ಇದೀಗ ಜೈಲಿನಿಂದ ದರ್ಶನ್ ಆಚೆ ಬಂದಿರೋ ಕಾರಣ ಆ ಹರಕೆ ತೀರಿಸುವ ಭಾಗವಾಗಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಕಣ್ಣೂರಿನ ಮಡೈಕಾವು ಭಗವತಿ ದೇವಸ್ಥಾನಕ್ಕೆ ಇದೀಗ ದರ್ಶನ್ ಕುಟುಂಬ ಸಮೇತರಾಗಿ ಹೋಗಿರೋದು. ಅತ್ಯಂತ ಪ್ರಾಚೀನ ಹಾಗೆ ಇತಿಹಾಸ ಇರೋ ದೇವಸ್ಥಾನ ಇದು. ಇತಿಹಾಸದ ಪ್ರಕಾರ ಮೂಷಿಕ ರಾಜವಂಶಸ್ಥರು ಈ ದೇವಸ್ಥಾನವನ್ನು ಸ್ಥಾಪಿಸಿದರು. ಕ್ಷೇತ್ರ ಇಲ್ಲಿ ಮೂಡಿ ಬಂದಿರೋದ್ರ ಹಿಂದೆ ಕೂಡ ಅನೇಕ ಪುರಾಣದ ಕಥೆ ಇದೆ. ಅಧಿದೈವವಾದ ಭದ್ರಕಾಳಿ, ಇಲ್ಲಿಗೆ ಸಮೀಪವಾದ ಶಿವಕ್ಷೇತ್ರವಾದ ತಳಿಪರಂಬ ರಾಜರಾಜೇಶ್ವರ ದೇವಸ್ಥಾನದಲ್ಲಿ ನೆಲೆಗೊಂಡಿದ್ಲು. ಆದರೆ ಮಾಂಸಾಹಾರ ಪ್ರಿಯೆಯಾದ ಇವಳಿಗೆ ಅಲ್ಲಿ ನೆಲೆ ಊರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಸಂದರ್ಭದಲ್ಲಿ ಅಂದಿನ ರಾಜರ ಕನಸಿನಲ್ಲಿ ಬಂದು ತನಗೆ ಬೇರೆ ನೆಲೆ ಒದಗಿಸಿ ಅಂತ ಹೇಳಿ ಕೇಳ್ಕೊಂಡಿದ್ಲಂತೆ. ಹಾಗಾಗಿ ದೈವಿ ಶಕ್ತಿಯಿಂದ ಉರಿತಾ ಇದ್ದ ಕಟ್ಟಿಗೆಯನ್ನು ಎಸೆದ ಪರಿಣಾಮ ಬಿದ್ದ ಸ್ಥಳದಲ್ಲೇ ಈ ಕ್ಷೇತ್ರ ನಿರ್ಮಾಣ ಆಗಿದೆ ಅನ್ನೋ ನಂಬಿಕೆ ಇದೆ. ಶತ್ರು ಸಂಹಾರಕ್ಕಾಗಿ ಬಹಳ ಪ್ರಸಿದ್ಧವಾದ ಜಾಗ ಇದು, ಭಗವತಿ ದೇವಸ್ಥಾನ. ಶತ್ರು ಸಂಹಾರಕ್ಕಾಗಿ ಶುಭ ಫಲ ಇಲ್ಲಿ ಲಭ್ಯ ಆಗುತ್ತಂತೆ. ಅಸುರ ಕ್ರಿಯೆ ಮೂಲಕ ಶತ್ರು ಸಂಹಾರಕ್ಕೆ ಇದೀಗ ದರ್ಶನ್ ಮುಂದಾಗಿದ್ದಾರಾ ಅನ್ನೋ ಕುತೂಹಲ. ಹಾಗಾದ್ರೆ ದರ್ಶನ್ಗಿರೋ ಶತ್ರುಗಳು ಯಾರ ಸಂಹಾರಕ್ಕಾಗಿ ದರ್ಶನ್ ಈ ದೇವಿಯ ಮೊರೆ ಹೋಗಿದ್ದಾರೆ, ಸದ್ಯಕ್ಕಿರುವ ಕುತೂಹಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ನೋಡಿ, ಇವತ್ತು ಕೇರಳದ ಕಣ್ಣೂರಲ್ಲಿರುವಂಥ ಈ ಒಂದು ದೇವಸ್ಥಾನ, ಈ ದೇವಸ್ಥಾನದ ಹಿನ್ನೆಲೆ ಏನು, ಯಾವ ಕಾರಣಕ್ಕೋಸ್ಕರ ಪೂಜೆಯನ್ನು ಮಾಡ್ತಾರೆ, ಯಾವಾಗಿಂದ ಈ ದೇವಸ್ಥಾನ ಈ ಒಂದು ಜಾಗದಲ್ಲಿ ನಿರ್ಮಾಣ ಆಗಿದ್ದು ಅನ್ನೋದ್ರ ಬಗ್ಗೆ ಸ್ಮಿತಾ ರಂಗನಾಥ್ ಕೂಡ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ರು. ನೋಡಿ, ಇಲ್ಲಿ ಶತ್ರು ಸಂಹಾರವನ್ನು ಮಾಡಿದರೆ ಶತ್ರುಗಳ ಸಂಹಾರ ಆಗ್ತಾರೆ ಅನ್ನೋದೊಂದು ಪ್ರತೀತಿ ಇದೆ. ಹಾಗಾದರೆ ದರ್ಶನ್ಗೆ ದುಶ್ಮನ್ಗಳಿದ್ದಾರಾ? ಅದು ಯಾವ ಕ್ಷೇತ್ರದಲ್ಲಿ ಇರ್ಬೋದು ಅನ್ನೋ ಊಹೆ?
ಖಂಡಿತವಾಗಲೂ ಕೂಡ ನಾಗೇಂದ್ರ ಬಾಬು ನೋಡಿ, ಈ ಕೇರಳ ರಾಜ್ಯದ ದೇವಾಲಯ ನಗರಿ ಕೇರಳ ರಾಜ್ಯದ ನೂರಾರು ದೇವಸ್ಥಾನಗಳಲ್ಲಿ ಮಡೆಯಕಾವು ಪಳೆಯಂಗಡಿಯ ಈ ಭಗವತಿ ದೇವಸ್ಥಾನ, ಭದ್ರಕಾಳಿಯ ದೇವಸ್ಥಾನ ಇದು ಸಹಸ್ರಾರು ವರ್ಷಗಳ ಇತಿಹಾಸ ಇರುವಂಥ ಅಥವಾ ಪೌರಾಣಿಕ ಹಿನ್ನೆಲೆ ಇರುವಂಥ ದೇವಸ್ಥಾನ ಈ ಭದ್ರಕಾಳಿಯ ದೇವಸ್ಥಾನ. ಈ ಭದ್ರಕಾಳಿಯ ಸಾನ್ನಿಧ್ಯಕ್ಕೆ ಬಂದು ತಮ್ಮ ಸಮಸ್ಯೆಗಳ ಬಗ್ಗೆ ಅಥವಾ ತಮಗೆ ಯಾರಿಂದ ತೊಂದರೆ ಆಗಿದೆ ಇದೆಲ್ಲವನ್ನು ಕೂಡ ದೇವರ ಬಳಿಯಲ್ಲಿ ಪ್ರಸ್ತಾಪ ಮಾಡಿ ಅಥವಾ ದೇವರಲ್ಲಿ ನಾವು ಬೇಡ್ಕೊಂಡ್ರೆ ನಮ್ಮ ಶತ್ರುಗಳಿಗೆ ಕಂಟಕ ಎದುರಾಗುತ್ತೆ ಅಥವಾ ಶತ್ರು ಸಂಹಾರ ಆಗುತ್ತೆ ಅನ್ನುವ ಒಂದು ನಂಬಿಕೆ ಇದೆ. ಹೀಗಾಗಿ ಕೇರಳಕ್ಕೆ ದೇವಾಲಯಗಳನ್ನು ನೋಡೋದಕ್ಕೆ ಬರುವಂಥ ಯಾತ್ರಿಕರು ಈ ಭಗವತಿಯ ದೇವಸ್ಥಾನಕ್ಕೆ, ಭದ್ರಕಾಳಿಯ ದೇವಸ್ಥಾನಕ್ಕೆ ಬರ್ತಾರೆ. ಮಾಂಸಾಹಾರ ಪ್ರಿಯೆಯಾದ ಈ ಭದ್ರಕಾಳಿಯ ದೇವಸ್ಥಾನದಲ್ಲಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಬಹುಶಃ ದರ್ಶನ್ ಶತ್ರು ಸಂಹಾರಕ್ಕಾಗಿ ನಾವು ದರ್ಶನ್ ಅವರ ಈ ಹಿಂದಿನ ಜೈಲುವಾಸ ಮತ್ತೊಂದು ಮಗದೊಂದು ಎಲ್ಲವನ್ನ ನೋಡಿದ್ದೀವಿ. ದರ್ಶನ್ ಇದರಿಂದಾಗಿ ಸ್ವಲ್ಪ ಒಂದು ರೀತಿಯಲ್ಲಿ ಅವರು ಡಿಸ್ಟರ್ಬ್ ಆಗಿದ್ರು. ಹಾಗಾಗಿ ಬಹುಶಃ ಶತ್ರು ಸಂಹಾರ ಪೂಜೆಯನ್ನು ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ ನನಗೆ ಯಾವುದೇ ಶತ್ರು ನನ್ನ ಮುಂದೆ ಬರಬಾರ್ದು ಅಥವಾ ಯಾವುದೇ ತೊಂದರೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತಮ್ಮ ಫ್ಯಾಮಿಲಿ ಸಮೇತ ತಮ್ಮ ಧರ್ಮಪತ್ನಿ ವಿಜಯಲಕ್ಷ್ಮಿ ಹಾಗೆ ಮಗ ವಿನೀಶ್ ಜೊತೆಯಲ್ಲಿ ಬಂದು ಶತ್ರು ಸಂಹಾರ ಪೂಜೆಯನ್ನು ಮಾಡಿದ್ದಾರೆ. ಈ ಭಗವತಿಯ ದೇವಸ್ಥಾನ ನದಿಯ ಪಕ್ಕದಲ್ಲೇ ಇರುವಂಥ ಸುಮಾರು ರಾಜವಂಶಸ್ಥರುಗಳು ಈ ಭಗವತಿಯ ದೇವಸ್ಥಾನ, ಭದ್ರಕಾಳಿಯ ದೇವಸ್ಥಾನದ ಇತಿಹಾಸ ಇರುವಂಥ ಹಿನ್ನೆಲೆಯನ್ನು ನಾವು ನೋಡಿದ್ದೀವಿ. ಬಹುಶಃ ದರ್ಶನ ಈ ಭಗವತಿಯ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆಯನ್ನು ಮಾಡುವ ಮೂಲಕ ಮುಂದೆ ಯಾವುದೇ ಕಂಟಕ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೇರಳ ರಾಜ್ಯದ ಈ ಪಳೆಯಂಗಡಿಯ ಈ ಮಡವುಕಾಡು ಅಥವಾ ತಿರುವಕ್ಕಾಡು ಅಂತ ಹೇಳಿ ಕರೀತಾರೆ, ತಿರುವಕ್ಕಾಡು ಭದ್ರಕಾಳಿ ದೇವಸ್ಥಾನಕ್ಕೆ ವಿಶೇಷ ಪೂಜೆಯನ್ನು ಮಾಡಿದ್ದಾರೆ. ಆ ಮೂಲಕ ಶತ್ರು ಸಂಹಾರ ಪೂಜೆಯ ಮೂಲಕ ಮುಂದೆ ಯಾವುದೇ ನನಗೆ ತೊಂದರೆ ಆಗದಿರಲಿ ಯಾರಿಂದಲೂ ಅನ್ನೋ ಕಾರಣಕ್ಕೋಸ್ಕರ ಪೂಜೆ ಮಾಡಿದ್ದಾರೆ ಅಂತೇಳಿ ಅನ್ಸುತ್ತೆ. ಸದ್ಯಕ್ಕೆ ದರ್ಶನ್ ಅವರ ಈ ನಡೆ ಇದೆಯಲ್ಲ, ಇದು ಅವರೆಲ್ಲೋ ಒಂದು ಕಡೆಯಲ್ಲಿ ಡಿಸ್ಟರ್ಬ್ ಆಗಿದ್ದಾರೆ ಅಥವಾ ಎಲ್ಲೋ ಒಂದು ಕಡೆಯಲ್ಲಿ ಅವರು ಇದರಿಂದಾಗಿ ಸ್ವಲ್ಪ ಗೊಂದಲದಲ್ಲಿದ್ದಾರೆ. ಹೀಗಾಗಿ ದೇವರು ಮೊರೆ ಹೋಗಿದ್ದಾರೆ ಅನ್ನೋದು ಇಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾಗೇಂದ್ರ ಬಾಬು, ಸರ್, ಈಗ ರಂಜಿತ್ ನೋಡಿ, ನೀವು ಹೇಳ್ತಾ ಇದ್ರಿ ಈಗ ಶತ್ರು ಸಂಹಾರಕ್ಕೆ ಅಂತೇಳಿ ಈಗ ಮಾಡಿದ್ರು ಅಂತೇಳಿ, ಕುಟುಂಬ ಸಮೇತರಾಗಿ ಹೋಗಿ ದರ್ಶನ್ ಅವ್ರು ಮಾಡಿರೋದು. ನಾವು ಈ ಹಿಂದೆಲ್ಲ ಗಮನಿಸ್ತಾ ಇದ್ದಂತೆ ರಾಜಕಾರಣಿಗಳು ಹೋಗಿ ಇಲ್ಲಿ ಪೂಜೆಯನ್ನು ಮಾಡ್ತಾ ಬರ್ತಾಯಿದ್ರು, ಯಾಗಗಳನ್ನು ಮಾಡಿಸಿ ಬರ್ತಾಯಿದ್ರು. ಆದರೆ ದರ್ಶನ್ ಅವ್ರಿಗೆ ಈ ರೀತಿಯಾದಂಥ ಒಂದು ಐಡಿಯಾವನ್ನು ಕೊಟ್ಟಿದ್ದು ಯಾರು? ನಾಗೇಂದ್ರ ಬಾಬು ನೋಡಿ, ಸಹಜವಾಗಿ ಸಂಕಟ ಬಂದಾಗ ಶಂಕರನನ್ನು ನಾವು ನೆನಿತೀವಿ. ಹೀಗಾಗಿ ದರ್ಶನ್ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ವಾಸವನ್ನು ಅನುಭವಿಸುವಂಥ ಅವರ ಆ ಒಂದು ಸಮಯ ಇತ್ತಲ್ಲ, ಬಹುಶಃ ಅವ್ರು ಅಂದ್ಕೊಂಡಿರಲಿಲ್ಲ ನನ್ನ ಜೀವನದಲ್ಲಿ ಇಂಥದ್ದೊಂದು ಸಮಯ ಬರುತ್ತೆ, ನನ್ನ ಜೊತೆಗೆ ನನ್ನವರು ಅಂಥೇಳಿ ಯಾರಿದ್ರೋ ಅವರೆಲ್ಲರೂ ಕೂಡ ನನ್ನಿಂದ ದೂರ ಆಗ್ತಾರೆ, ನನ್ನ ಜೊತೆಗೆ ಯಾರೂ ಕೂಡ ನಿಲ್ಲಿಲ್ಲ ಅನ್ನೋದೆಲ್ಲವೂ ಕೂಡ ಅವ್ರ ಮನಸ್ಸಿನಲ್ಲಿತ್ತು. ಹಾಗಾಗಿ ನಾವು ಅವರ ಸಾಮಾಜಿಕ ಜಾಲತಾಣಗಳನ್ನೆಲ್ಲ ನೋಡ್ತಾ ಇದ್ವಿ. ಅವರು ಕೆಲವನ್ನೆಲ್ಲ ಅನ್ಫಾಲೋ ಮಾಡಿದ್ರು, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಅವರು ಸಂಕಷ್ಟಕ್ಕೆ ಸಿಲುಕು ಹಾಕಿಕೊಂಡಾಗ ಹತ್ತಾರು ರೀತಿಯಲ್ಲಿ ಮಾತಾಡಿದರು. ಅದೆಲ್ಲವೂ ಕೂಡ ದರ್ಶನ್ಗೆ ಒಂದು ವಿಚಾರ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸಂಕಷ್ಟದ ಸಮಯದಲ್ಲಿ ಯಾರೂ ಇಲ್ಲ ಅನ್ನೋದು ಒಂದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತು ಕೆಲವರು ಅವರಿಗೆ ಕೇಡು ಬಯಸಿದ್ದಾರೆ ಅನ್ನೋದು ಕೂಡ ಅವರ ವಲಯದಲ್ಲೇ ಚರ್ಚೆ ಆದಂಥ ವಿಚಾರ. ಹೀಗೆಲ್ಲ ಇರುವಾಗ ನೋಡಿ, ಸಂಕಷ್ಟ ಈ ದೇವಸ್ಥಾನಕ್ಕೆ ಹೋಗೋ ಮೂಲಕ ಶತ್ರು ಸಂಹಾರ ಪೂಜೆಯನ್ನು ಮಾಡೋ ಮೂಲಕ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಮುಂದೆ ಯಾವುದೇ ತೊಂದರೆ ಆಗದಿರಲಿ, ಅದು ಸಿನಿಮಾ ರಂಗದಲ್ಲಾಗಿರ್ಬೋದು ಅಥವಾ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು, ಈ ರೀತಿ ಯಾವುದೇ ತೊಂದರೆ ಆಗದಿರಲಿ ಅನ್ನೋ ಕಾರಣಕ್ಕೋಸ್ಕರ ಬಹುಶಃ ದೇವಿಯ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಕೇರಳಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಮಾಡಿದ್ದಾರೆ. ನೋಡಿ, ವಿಜಯಲಕ್ಷ್ಮಿ ಪಟ್ಟಂಥ ಪಾಡು ದರ್ಶನನ್ನು ಹೊರಗಡೆ ಕರ್ಕೊಂಡು ಬರೋದಕ್ಕೆ ನಾವೆಲ್ಲ ನೋಡಿದ್ದೀವಿ. ಅಂಥ ವಿಜಯಲಕ್ಷ್ಮಿ ದರ್ಶನ್ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟರು, ಆನಂತರ ಎಷ್ಟು ಕಣ್ಣೀರು ಹಾಕಿದ್ರು, ಯಾವ್ಯಾವ ದೇವಸ್ಥಾನಕ್ಕೆ ಹೋದರು, ಕೊಲ್ಲೂರಿಗೆ ಹೋದರು, ಮೂಕಾಂಬಿಕೆಯ ಸಾನ್ನಿಧ್ಯಕ್ಕೆ ಹೋದರು, ಅಲ್ಲಿ ಹೋಗಿ ಪೂಜೆ ಮಾಡಿದರು. ಹಾಗೆ ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಆ ದೇವಿಯ ಗರ್ಭಗಡಿಯ ಮುಂಭಾಗದಲ್ಲಿ ಕೂತು ಕಣ್ಣೀರು ಹಾಕಿದ್ರು. ಅದೆಲ್ಲವೂ ಕೂಡ ಪ್ರಾರ್ಥನೆ ಫಲಿಸಿತು. ಹಾಗಾಗಿ ದೇವರ ಪ್ರಾರ್ಥನೆ ಅಥವಾ ದೇವರ ಮೇಲಿನ ಭಕ್ತಿಯಿಂದಾಗಿ ದರ್ಶನ್ ಇವತ್ತು ಹೊರಗಡೆ ಬಂದು ಎಲ್ಲ ಸಂಕಷ್ಟಗಳಿಂದ ಅವರು ಮುಕ್ತರಾಗ್ತಿದ್ದಾರೆ ಅನ್ನುವ ಭಾವನೆ ಬಹುಶಃ ಅವ್ರ ಫ್ಯಾಮಿಲಿಗೂ ಇದೆ ಅಂತ ಅನ್ಸುತ್ತೆ. ಹಾಗಾಗಿ ಫ್ಯಾಮಿಲಿ ಸಮೇತ ಅವರು ಕೇರಳಕ್ಕೆ ಹೋಗಿದ್ದಾರೆ, ಹೋಗಿ ಪೂಜೆಯನ್ನು ಮಾಡಿದ್ದಾರೆ. ಆ ಮೂಲಕ ಮುಂದೆ ಯಾವುದೇ ಸಂಕಷ್ಟ ಎದುರಾಗದಿರಲಿ, ಯಾವುದೇ ಶತ್ರು ಬಾಧೆ ನನಗೆ ಬಾಧಿಸದಿರಲಿ ಅನ್ನೋ ಕಾರಣಕ್ಕೋಸ್ಕರ ದರ್ಶನ್ ಹೋಗಿರಬಹುದು ಅಂಥೇಳಿ ಅನಿಸುತ್ತೆ. ಬಹುಶಃ ಇದು ನಾನಾ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ನೋಡಬೇಕಾಗಿದೆ ಭದ್ರಕಾಳಿ ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಕೂಡ ಹರಿಸ್ತಾಳ ದರ್ಶನ್ ಅವರ ವಿಚಾರದಲ್ಲಿ ಅನ್ನೋದನ್ನು ನೋಡಬೇಕಾಗಿದೆ. ನಾಗೇಂದ್ರ ಬಾಬು.
ನಲ್ಲಿದ್ದ ಸಂದರ್ಭದಲ್ಲೇನೆ ವಿಜಯಲಕ್ಷ್ಮಿ ಅವರು ಇದೇ ದೇವಸ್ಥಾನಕ್ಕೆ ಒಮ್ಮೆ ಹೋಗಿದ್ರು ಅಂತ. ಹರಕೆ ಏನಾದ್ರೂ ಇತ್ತ, ಹಾಗಾಗಿ ದರ್ಶನ್ ಅವರ ಸಹಿತರಾಗಿ ಹೋಗಿದ್ದಾರಾ ಹೇಗೆ ಅಂತ ಇದ್ರ ಬಗ್ಗೆ ಏನ್ ಮಾಹಿತಿ ಲಭ್ಯವಾಗ್ತಿದೆ? ಜೊತೆಗೆ ಯಾವ ರೀತಿ ಪೂಜೆ ಪುನಸ್ಕಾರ ಅಲ್ಲಿ ನಡೆದಿರೋದು, ಯಾವ ರೀತಿಯ ಹರಕೆ ತೀರಿಸಿದ್ದಾರೆ ವಿಜಯಲಕ್ಷ್ಮಿ, ಇದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಲಭ್ಯವಾಗ್ತಿದೆಯಾ? ಸ್ಮಿತಾ ನೋಡಿ, ಯಾವುದಾದ್ರೂ ಸಂಕಷ್ಟ ಬಂದಾಗ ನಾವು ದೇವರ ಮೊರೆ ಹೋಗ್ತೀವಿ, ಸಂಕಷ್ಟವನ್ನು ದೂರ ಮಾಡು ಅಂತೇಳಿ ದೇವರಲ್ಲಿ ಬೇಡ್ಕೊಳ್ತೀವಿ, ಹರಕೆಗಳನ್ನು ಹೊತ್ಕೊಳ್ತೀವಿ, ನಾವು ದೇವರಿಗೆ ಸೇವೆಯನ್ನು ಮಾಡ್ತೀವಿ ಅಂಥೇಳಿ ಹೇಳೋದೆಲ್ಲವೂ ಕೂಡ ಸಹಜ. ಅದೇ ರೀತಿ ವಿಜಯಲಕ್ಷ್ಮಿ ಕೂಡ ತಮ್ಮ ಪತಿಯನ್ನು ಹೊರಗಡೆ ಕರೆದುಕೊಂಡು ಬರೋದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು, ದೇವರಲ್ಲಿ ಹರಕೆಯನ್ನು ಹೊತ್ಕೊಂಡಿದ್ರು, ಎಲ್ಲ ಕಡೆಗಳಲ್ಲಿ ಓಡಾಡಿದ್ರು, ನೀವು ನೋಡಿದ್ದೀವಿ. ಬಹುಶಃ ಇಂಥ ಸಮಯದಲ್ಲಿ, ಇಂಥ ಸಂಕಷ್ಟದ ಸಮಯದಲ್ಲಿ ನಮಗೊಂದು ದಿಕ್ಕನ್ನು ಕೊಡು ಅಥವಾ ನಮಗೊಂದು ಪರಿಹಾರವನ್ನು ಕೊಡು ಅಂಥೇಳಿ ದೇವಿಯಲ್ಲಿ, ಶ್ರೀದೇವಿಯಲ್ಲಿ ಬಹುಶಃ ಹರಕೆಯನ್ನು ಹೊತ್ಕೊಂಡಿದ್ರು ಅನ್ಸುತ್ತೆ. ಹಾಗಾಗಿ ಇದೆಲ್ಲವೂ ಕೂಡ ನಿಧಾನವಾಗಿ ಏನೀಗ ಎಲ್ಲವೂ ಪರಿಹಾರ ಆಗ್ತಾ ಇದೆ. ಇಂಥ ಸಮಯದಲ್ಲಿ ಶ್ರೀದೇವರ ಪ್ರಾರ್ಥನೆಯಂತೆ ಅಥವಾ ಶ್ರೀದೇವರಿಗೆ ಇಟ್ಟಂಥ ಹರಕೆಯಂತೆ ಶತ್ರು ಸಂಹಾರ ಪೂಜೆಯನ್ನು ಏನವ್ರು ಹರಕೆ ಇಟ್ಕೊಂಡಿದ್ರು ಅದರಂತೆ ಹೋಗಿ ಆ ಪೂಜೆಯನ್ನು ನೆರವೇರಿಸುವ ಮೂಲಕ ಮುಂದೆ ಯಾವುದೇ ತಾಪತ್ರೆ ಆಗದಿರಲಿ ಅಂಥೇಳಿ ದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಅವರಿಗೆಲ್ಲವೂ ಕೂಡ ಆಗಿರಲಿ ಅಥವಾ ಆಗತ್ತೆ ಅನ್ನೋದಕ್ಕೋಸ್ಕರ ದೇವರಲ್ಲಿ ನಂಬಿಕೆ ಇಟ್ಟು ಹೋಗಿ ತಾವೇನು ಹರಕೆ ಇಟ್ಟಿದ್ದಾರೆ ಅದನ್ನು ಪೂರೈಸಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ರಂಜಿತ್ ಮಾಹಿತಿಗಾಗಿ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಜ್ಯೋತಿಷಿಗಳಾದ ದೇವದತ್ತ ಶರ್ಮಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ. ಮಡೈಕಾವ್ ಭಗವತಿ ದೇವಸ್ಥಾನಕ್ಕೆ ದರ್ಶನ್ ಅವರು ಹೋಗಿದ್ದಾರೆ. ಅದರಲ್ಲೂ ಈ ಕ್ಷೇತ್ರ ವಿಶೇಷವಾಗಿ ಶತ್ರು ಸಂಹಾರಕ್ಕೆ ಪ್ರಸಿದ್ಧವಾದದ್ದು ಅನ್ನೋ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಈ ಕ್ಷೇತ್ರ ಹಾಗೆ ಶತ್ರು ಸಂಹಾರ ಅಂದ್ರೆ ಅದರಲ್ಲೂ ಈ ದಿನಗಳಲ್ಲಿ ಶತ್ರು ಸಂಹಾರ ಇದಕ್ಕೆಲ್ಲ ಎಷ್ಟು ಪ್ರಾಶಸ್ತ್ಯ ಇದೆ, ಹಾಗೆ ಈ ಶಕ್ತಿಪೀಠದ ಬಗ್ಗೆ ವಿಶೇಷತೆ, ಇದ್ರ ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ? ಈ ಸಾತ್ವಿಕವಾದಂತಹ ಉಪಾಸನೆಗೆ ಏನಿದೆ ಅದೇ ರೀತಿ ತಮೋಗುಣ ಪ್ರಧಾನವಾದಂತಹ ಉಪಾಸನೆಗಳು ಈ ಕಲಿಯುಗದಲ್ಲಿ, ಈ ಕಾಲದಲ್ಲಿ ಕೂಡ ಇದೆ, ಅದು ನಡೆಯುತ್ತೆ. ಕೆಲವು ಶತ್ರುಗಳನ್ನ ಮಾಡುವುದಕ್ಕೋಸ್ಕರ ಅಥವಾ ಶತ್ರುಗಳಿಂದ ರಕ್ಷಣೆ ಪಡೆಯುವುದಕ್ಕೋಸ್ಕರ ನಿರ್ದಿಷ್ಟವಾದಂತಹ ಸ್ಥಳಗಳಲ್ಲಿ ನಾವು ಪೂಜೆ, ಅರ್ಚನೆ, ಬಲಿ ಇಂಥದ್ದನ್ನ ಮಾಡಿದಾಗ ಆ ಇಷ್ಟಾರ್ಥ ಈಡೇರುತ್ತೆ ಎನ್ನತಕ್ಕಂಥದ್ದನ್ನ ಶಾಸ್ತ್ರಗಳು, ತಂತ್ರ ಗ್ರಂಥಗಳು ಎಲ್ಲವೂ ಕೂಡ ಹೇಳುತ್ತೆ. ಆ ದಿಸೆಯಲ್ಲಿ ಕೇರಳ ಮತ್ತು ಅಸ್ಸಾಂ ಈ ಎರಡು ಕ್ಷೇತ್ರಗಳಲ್ಲಿ ಏನಿದೆ, ಒಂದು ದಕ್ಷಿಣ ಒಂದು ಪೂರ್ವದಲ್ಲಿ ಇರ್ತಕ್ಕಂಥದ್ದು, ಈ ಆಬಿಟಿಕ ಪ್ರಯೋಗಗಳು ಅಥವಾ ವಾಮಾಚಾರ ಪ್ರಯೋಗಕ್ಕೆ ವಿಶೇಷವಾಗಿ ಹೇಳಿರ್ತಕ್ಕಂತಹ ಒಂದು ಸ್ಥಳ. ಅದರಲ್ಲೂ ಈ ಕ್ಷೇತ್ರ ಇದು ಅಂತ ಪ್ರಬಲವಾದಂತಹ ಶತ್ರುಗಳನ್ನು ನಿಗ್ರಹ ಮಾಡತಕ್ಕಂತಹ ಒಂದು ನಾಶ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಶಕ್ತಿ ಇಲ್ಲಿಯ ನಂಬಿಕೆ ಬಂದಿದ್ದಾರೆ. ಆ ದಿಸೆಯಲ್ಲಿ ಕೆಲವು ರೈಟ್, ಶತ್ರು ಸಂಹಾರಕ್ಕೋಸ್ಕರ ದೇವಿ ಮೊರೆ ಹೋಗಿದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ. ಶತ್ರು ಅಂದ್ರೆ ವ್ಯಕ್ತಿನೇ ಆಗಬೇಕಾ ಅಥವಾ ಕೆಲ ಮನಸ್ಥಿತಿಗಳು ಕೂಡ, ಯಾವುದು ಮನುಷ್ಯನಿಗೆ ಕೆಟ್ಟ ಮಾರ್ಗದ ಕಡೆ ಕರ್ಕೊಂಡು ಹೋಗುತ್ತೆ, ಕೆಟ್ಟದನ್ನು ಮಾಡಿಸುತ್ತೆ, ಅದನ್ನ ಕೂಡ ಶತ್ರು ಅಂತ ಪರಿಗಣಿಸಬಹುದಾ? ಹಾಗಿದ್ರೆ ದರ್ಶನ್ ಅವರಿಗೆ ಈ ಕೊಲೆ ಪ್ರಕರಣದಲ್ಲಿ ಸಿಲುಕಾಕೊಳ್ಳೋ ರೀತಿಯಲ್ಲಿ ಮಾಡಿದ ಆ ಫ್ಯಾಕ್ಟರ್ಗಳು ಮನುಷ್ಯರೋ ಅಥವಾ ಪರಿಸ್ಥಿತಿ ಸಂದರ್ಭವೋ ಅದರ ವಿರುದ್ಧವಾಗಿ ಏನಾದರೂ ಈ ಪೂಜೆಯನ್ನು ಮಾಡಿಸಿದ್ದಾರಾ ಅನ್ನೋದು ಸದ್ಯಕ್ಕಿರೋ ಕುತೂಹಲ.